ಕಾಶ್ಮೀರದಲ್ಲಿ ಮರಳು ದಂಧೆ, ಅಧಿಕಾರಿಗಳ ಮೌನವೇ ಅಥವಾ ಬೆಂಬಲವೇ? ಚಿನ್ನದ ಬೆಲೆಯಲ್ಲಿದೆ ಮರಳು, ದಂಧೆಕೋರರಿಗೆ ಸಾಥ್ ಕೊಡುತ್ತಿರುವ ಅಧಿಕಾರಿಗಳು. ಅಕ್ರಮ ಮರಳು ದಂಧೆಯ ಜಾಲ ತೀರ್ಥಹಳ್ಳಿಯಲ್ಲಿ ಆಡಳಿತಕ್ಕೆ ಸವಾಲು. ತೀರ್ಥಹಳ್ಳಿ ತಾಲೂಕಿನ ಹುಣಸವಳ್ಳಿ ಗ್ರಾಮದ ತುಂಗಾ ನದಿ ತೀರವು ಇತ್ತೀಚೆಗೆ ಅಕ್ರಮ ಮರಳು ದಂಧೆಗಾರರ ಸ್ವರ್ಗವಾಗಿರುವಂತಾಗಿದೆ. ರಾತ್ರಿ ಮುಸುಕಿನ ಆವರಣದಲ್ಲಿ ನದಿಯ ಹೊತ್ತಿಗೆಗೆ ಕೈ ಹಾಕುತ್ತಿರುವ ದಂಧೆಕೋರರು ಪಿಕಪ್ ವಾಹನಗಳ ಮೂಲಕ ಮರಳನ್ನ ಹೊತ್ತುಕೊಂಡು ಪಟ್ಟಣದ ಮೂಲೆ ಮೂಲೆಗೂ ಸರಬರಾಜು ಮಾಡುತ್ತಿರುವ ದೃಶ್ಯಗಳು ಸಾರ್ವಜನಿಕರಲ್ಲಿ ಆಕ್ರೋಶವನ್ನ ಹುಟ್ಟಿಸುತ್ತಿವೆ. ಮರಳಿನ ಬೆಲೆ ದಿನೇ ದಿನೇ ಗಗನಕ್ಕೇರುತ್ತಿರುವುದನ್ನ ಲಾಭದಾಸೆಯಾಗಿ ಮಾಡಿಕೊಂಡ ಈ ಗುಂಪು ಯಾವುದೇ ಭಯವಿಲ್ಲದೆ ನದಿಯನ್ನ ತೋಡಿ ಪ್ರಕೃತಿಗೆ ಗಾಯ ಮಾಡುತ್ತಿದೆ. ಪರಿಸರ ಸಮತೋಲನಕ್ಕೆ ದೊಡ್ಡ ಹೊಡೆತ ನೀಡುತ್ತಿರುವ ಈ ಕೃತ್ಯಗಳು ತುಂಗಾ ನದಿಯ ಭವಿಷ್ಯವನ್ನೇ ಪ್ರಶ್ನಾರ್ಥಕವಾಗಿಸಿದೆ. ಸ್ಥಳೀಯರ ಆರೋಪ ಗಂಭೀರವಾಗಿದೆ. ಈ ಅಕ್ರಮ ಚಟುವಟಿಕೆಗಳಿಗೆ ಕೆಲ ಅಧಿಕಾರಿಗಳ ಮೌನವೂ ಸಹಕಾರವಿದೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ಕಾನೂನು ಕಾಯುವವರೇ ಕಣ್ಣು ಮುಚ್ಚಿದರೆ ಕಾನೂನು ಉಲ್ಲಂಘನೆಗೆ ಅಡ್ಡಿ ಏನು ಎಂಬ ಪ್ರಶ್ನೆ ಜನರಲ್ಲಿ ಮೂಡಿದೆ. ಕೆಲವರು ಪ್ರತಿಯೊಂದು ಲೋಡಿಗೂ ಪರ್ಸೆಂಟೇಜ್ ವ್ಯವಹಾರ ನಡೆಯುತ್ತಿರುವುದಾಗಿ ಆರೋಪಿಸುತ್ತಿದ್ದಾರೆ. ಜನಪ್ರತಿನಿಧಿಗಳು ಈ ವಿಷಯದಲ್ಲಿ ತಕ್ಷಣ ಎಚ್ಚೆತ್ತುಕೊಳ್ಳಬೇಕಿದೆ. ಶಾಸಕರು ಹಾಗೂ ಸಂಬಂಧಿತ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಕ್ರಮ ದಂಧೆಗೆ ತೆರೆ ಎಳೆಯಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ. ಪೊಲೀಸ್ ಇಲಾಖೆ ಜನರ ರಕ್ಷಣೆಗೆ ನಿಂತಿರಬೇಕೇ ಹೊರತು ದಂಧೆಗಾರರ ಪರ ನಿಲ್ಲುವಂತಾಗಬಾರದು. ಇಲ್ಲವಾದರೆ ಜನರ ವಿಶ್ವಾಸವೇ ಕುಸಿಯುವಂತಹ ಅಪಾಯವಿದೆ. ತುಂಗಾ ನದಿ ಕೇವಲ ನೀರಿನ ಮೂಲವಲ್ಲ, ಇದು ನಮ್ಮ ಪರಿಸರ, ನಮ್ಮ ಬದುಕಿನ ಜೀವನಾಡಿ. ಅದನ್ನ ಕಾಪಾಡುವುದು ಎಲ್ಲರ ಜವಾಬ್ದಾರಿಯಾಗಿದೆ. ಈ ಸಂಬಂಧ ಇನ್ನಾದರೂ ಕಠಿಣ ಕ್ರಮಗಳನ್ನ ಕೈಗೊಂಡು ಮರಳು ಮಾಫಿಯಾಗೆ ಕಡಿವಾಣವನ್ನ ಹಾಕುವರೆ ಎಂಬುದೇ ಜನರ ನಿರೀಕ್ಷೆಯಾಗಿದೆ. ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.